ರಾಯಬಾಗ ಪಟ್ಟಣದ ಅಂಬೇಡ್ಕರ್ ನಗರಕ್ಕೆ ಕೆಪಿಸಿಸಿ ಕಾರ್ಯದರ್ಶಿ ಮಹಾವೀರ್ ಮೊಹಿತೆ ಭೇಟಿ. ರಾಯಬಾಗ ಪಟ್ಟಣದ ಅಂಬೇಡ್ಕರ್ ನಗರಕ್ಕೆ ಕೆಪಿಸಿಸಿ ಕಾರ್ಯದರ್ಶಿಗಳಾದ ಮಹಾವೀರ್ ಮೊಹಿತೆ ಅವರು ಇಂದು ಭೇಟಿ ನೀಡಿ ಅಲ್ಲಿನ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ಲೋಕ ಉಪಯೋಗಿ ಇಲಾಖೆ ರಾಯಬಾಗ ಕಿರಿಯ ಅಭಿಯಂತರರು ಕೂಡ ಉಪಸ್ಥಿತಿ ಇದ್ದರು. ಸ್ಥಳೀಯ ನಿವಾಸಿಗಳ ಶೌಚಾಲಯಗಳ ಕೊರತೆ, ಚರಂಡಿ ವ್ಯವಸ್ಥೆಯ ಅವ್ಯವಸ್ಥೆಯ ಹಾಗೂ ಸಿಸಿ ರಸ್ತೆಗಳ ಸಮಸ್ಯೆಗಳು ಕುರಿತು ತಮ್ಮ ಅಹವಾಲುಗಳನ್ನು ಕೆಪಿಸಿಸಿ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿದರು. ಈ ಸಮಸ್ಯೆಗಳ ಕುರಿತು ಸ್ಪಂದಿಸಿದ ಮಹಾವೀರ್ ಮೊಹಿತೆ ಅವರು ಈಗಾಗಲೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಶಿಫಾರಸಿನ ಮೇರೆಗೆ ರಾಯಬಾಗ ಲೋಕ ಉಪಯೋಗಿ ಇಲಾಖೆಗೆ ಎಸ್ಸಿಪಿ ಟಿಸಿಪಿ ಯೋಜನೆಯಡಿ 100 ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದೆ ಎಂದು ಮಾಹಿತಿ ನೀಡಿದರು. ಬಿಡುಗಡೆಯಾದ ಅನುದಾನವನ್ನು ಅಂಬೇಡ್ಕರ್ ನಗರದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಸಲಾಗುವುದು ಎಂದು ಭರವಸೆ ನೀಡಿದರು. ಅವರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ನೇರವಾಗಿ ಪರಿಶೀಲಿಸಿದರು. ಈ ಕುರಿತು ತಮ್ಮ ಅಭಿಪ್ರಾಯವನ್ನು ನಮ್ಮ 85 ನ್ಯೂಸ್ ಬಾಕ್ಸ್ ಕನ್ನಡ ಸುದ್ದಿ ವಾಹಿನಿಯೊಂದಿಗೆ ಹಂಚಿಕೊಂಡರು. ಬ್ಯೂರೋ ರಿಪೋರ್ಟ್ ಲೋಕೇಶ್ ನಸ್ಲಾಪುರೆ, 85 ನ್ಯೂಸ್ ಬಾಕ್ಸ್ ಕನ್ನಡ, ರಾಯಬಾಗ. ಇದು ಚಾಲು ಆಗ್ತಾವ ಅದು ನಮಗೆ ಬೋರ್ ಏನಾಯ್ತು ಅದು ಕಮಿಷನ್ ಕೊಟ್ಟಂದ್ರಿ ನೀರು ನಮಗೆ ಬಳಕೆಗೆ ಅದಾರ ಆಗ್ತಾವ ಮಾಡ್ತತಿ ಇವಾಗ ಪೈಪ್ಲೈನ್ ಮಾಡಿದ್ರೆ ಇಲ್ಲ ಬೋರ್ ಒಂದು ಹೊಡ್ಯಾಕ ಬರ್ತಾರೆ ನೀರು ಹಾಕ್ಬೇಕು ನೋಡ್ ತಂದು ತೋರಿಸಿರ್ತಾರ ತೋರ್ಸಕ ಹಚ್ರಿ ಮತ್ತೆ ಎಷ್ಟು ಗಂಟೆ ಹೇಳ್ಬಿಡ್ರಿ ಯಾವ್ದು ಸರ್ ನಮ್ಮ ವಾಟರ್ ಸಪ್ಲೈ ಅದಾವ ಮತ್ತೆ ಇದು ಅಣ್ಣಗಳು ಹಾಕಿದಾರ ಕಿರಣ್ ನೋಡ್ರಿ 22 ವರ್ಷ ಸರಿ ಮಾಡಿದಾರೆ ಮನಿಗಳಿಗೆ ಬರುವ ಹಂಗ ಅಣ್ಣ ಹೇಳಿ ಈಗಾಗಲೇ PWD ಡಿಪಾರ್ಟ್ಮೆಂಟ್ ಅತ್ಯಂತ MP ಅವರ ಪ್ರಿಯಾಂಕಾ ಜಾರಕಿಹೊಳಿ ಅವರ ಒಂದು ಮನವಿ ಮೇರೆಗೆ PWD ಡಿಪಾರ್ಟ್ಮೆಂಟ್ SCP 1 ಕೋಟಿ ರೂಪಾಯಿ ಅನುದಾನ ರಾಯಬಾಗ SC ಕೆರೆಗೆ ನಮ್ಮ ಅನುದಾನ ಮಂಜೂರು ಮಾಡಿದ್ದಾರೆ. ಅದು ಏನೇನು ಕೆಲಸ ತಗೋಬೇಕು ಅಂತಕ್ಕಂಥದ್ದು ಎಲ್ಲ ಇಲ್ಲಿ ಹಿರಿಯರು ಸೇರಿಸಿ ಕೆಲಸ ಮಾಡಾಕ್ತೀವಿ. ಈಗಾಗಲೇ ಟಾಯ್ಲೆಟ್ ಗ್ಯಾಸ್ ಹೇಳಿದ್ದಾರೆ, ಆಮೇಲೆ ಬೋರ್ ನೀರಿನ ಸಮಸ್ಯೆ ಇದೆ ಮತ್ತು ಕೆಲವೊಂದು ಕಡೆ ರೋಡ್ ತಗೋ ಹೆಚ್ಚು ಸಮಸ್ಯೆ ಇರೋ ಅಂದ್ರೆ ಇಲ್ಲಿ ಟಾಯ್ಲೆಟ್ ಸಮಸ್ಯೆ ಹೆಚ್ಚಿದೆ. ಅಂದಾಜು ಮಾಡ್ಬೇಕಂತಕ್ಕಂಥ ವಾದ ಜಾಸ್ತಿ ಮುಂದೈತಿ, ಅದನ್ನ ಮಾಡಾಕ್ತೀವಿ. ಉಳಿದ ಅನುದಾನದಲ್ಲಿ ಮತ್ತೆ ಗಟ್ಟರ್ಗಳಾಗ್ಲಿ ಅಥವಾ ರಸ್ತೆಗಳು ಮತ್ತೆ ತಗೋತೀವಿ. ಟೋಟಲ್ 1 ಕೋಟಿ ಅನುದಾನ ಐತಿ, ಮಾಡ್ತೀವಿ ಎಲ್ಲ ಕೆಲಸ. ಅವಶ್ಯಕತೆ ಏನೈತಿ, ಸಮಾಜಕ್ಕೆ ಏನು ಅವಶ್ಯಕತೆ ಐತಿ